ಆ್ಯಂಡ್ ನನ್ನ ಪ್ರಕಾರ ಲೈಕ್ ದಿಸ್ ಇಸ್ ದ ಕೈಂಡ್ ಆಫ್ ಫಿಲ್ಮ್ಸ್ ನಾವು ನೋಡಬೇಕು ಇನ್ನೂ ಚಿತ್ರ ಮಂದಿರದಲ್ಲಿ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಕಾಂಟೆಂಟ್ ಇದೆ, ಬಟ್ ಆಲ್ಸೋ ಇಟ್ಸ್ ಮೇಡ್ ಎಕ್ಸ್ಟ್ರೀಮ್ಲಿ ವೆಲ್, ಆ್ಯಂಡ್ ಅದೇ ಮುಖ್ಯ ಇವಾಗ. ಸೊ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್ ಟುಡೇ ಆ್ಯಂಡ್ ಫಾರ್ ಲೆಟಿಂಗ್ ಅಸ್ ಬಿ ಅ ಪಾರ್ಟ್ ಆಫ್ ದಿಸ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್ ಶ್ರೀನಿಧಿ, ನಿಮಗೆ ಮೈಕ್ ಕೊಟ್ಬಿಟ್ರು ಬನ್ನಿ. ಇನ್ನೊಂದು ಮೆನ್ಷನ್, ಬ್ಲಿಂಕ್ ಸಿನಿಮಾದ ನಿರ್ದೇಶಕರು, ಅತ್ಯಂತ ಚಿಕ್ಕ ವಯಸ್ಸಿನ ನಿರ್ದೇಶಕರಲ್ಲಿ ಒಬ್ರು. ಕಂಗ್ರ್ಯಾಚುಲೇಷನ್ ಶ್ರೀನಿಧಿ ಅವರೇ. ಸೊ ಇಷ್ಟೊಂದು ಜನ ಇದ್ರು, ನನಗೆ ಮೈಕ್ ಕೊಟ್ಬಿಟ್ರು. ಓಕೆ, ನಾನು ಟ್ರೈಲರ್ ನೋಡೋಕೆ ಮುಂಚೆ ಇದನ್ನೆಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇದು ಫೀಲ್ ಗುಡ್ ಇರುತ್ತೆ ಸಿನಿಮಾ ಅಂತ ಅನ್ಕೊಂಡೆ. ಸೊ ತುಂಬಾನೇ ಚೆನ್ನಾಗಿದೆ. 22ಗಿಂತ ಬೇಗ ಏನಾದರೂ ಪ್ರೀಮಿಯರ್ ಮಾಡಿದ್ರೆ ದಯವಿಟ್ಟು ನಮ್ಮನ್ನೆಲ್ಲ ಕರೀರಿ. ಸೊ ಬೇಗನೆ ಈ ಸಿನಿಮಾ ನೋಡಬೇಕು ಅಂತ ಅನಿಸ್ತಾ ಇದೆ. ಸೊ ಈ ಥರ ಒಂದು ಉನ್ನತ ಪ್ರಯತ್ನ ಅದು ಕನ್ನಡದಲ್ಲಿ ಆಗ್ತಾ ಇದೆ. ಇದು 100% ಕನ್ನಡ ಚಿತ್ರರಂಗದ ಮರ್ಯಾದೆಯನ್ನ ಉಳಿಸುವಂತ ಕೆಲಸ ಮಾಡುತ್ತೆ. ಈ ಸಿನಿಮಾನ ಗೆಲ್ಲಿಸಬೇಕಾಗಿರೋದು ಆಡಿಯನ್ಸ್ ಮರ್ಯಾದೆ ಪ್ರಶ್ನೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ನಮ್ಮ ನಿತಿನ್ ಕೃಷ್ಣಮೂರ್ತಿ ಅವರು ದಯವಿಟ್ಟು ಮಾತನಾಡಬೇಕು. ಎಲ್ರಿಗೂ ನಮಸ್ತೆ. ನಿತಿನ್ ನಂಗೆ ತುಂಬಾ ಇಷ್ಟ ಆಗೋದ್ರೆ ಪ್ರತಿ ಸಲ ಏನಾದ್ರು ಡಿಸ್ಕಸ್ ಮಾಡಿದಾಗ ಒಂದೇ ಆನ್ಸರ್, ವರ್ಕ್ ಆಗಲ್ಲ ಮಗ. ಇದು ವರ್ಕ್ ಆಗುತ್ತಾ? ಇದು ವರ್ಕ್ ಆಗ್ತಿದೆ. ರಿವೆಂಜ್ ಡ್ರಾಮಾ ಮೈ ಫೇವರೇಟ್ ಜಾನರ್. ಇದೊಂದು ಸಬ್ ಜಾನರ್ ಅಂತ ಹೇಳ್ತೀರಾ, ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾ ಅಂತ. ಸೊ ನಾನು ಇದಕ್ಕಿಂತ ಹೆಚ್ಚು ಆಸೆ ಆಗ್ತದೆ ನೋಡಬೇಕು ಅಂತ. ಅಂದರೆ ನಾನು ಶ್ರೀನಿಧಿ ಅವ್ರು ಹೇಳಿದಂಗೆ ಇದು ಪ್ರದೀಪ್ ಜೊತೆ ನಾನು ಸುಮಾರು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡಿದೆ ಜಿಯಲ್ಲಿ. ನಾವು ಸಿನಿಮಾ ಪ್ಯಾಷನ್ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ನಾಗರಾಜ್ ಜೊತೆ ಐ ಥಿಂಕ್ ಐ ವರ್ಕ್ಡ್ ಒನ್ ಆಫ್ ದ ಶೂಟ್ಸ್. ಆ್ಯಂಡ್ ನಾನು ತುಂಬ ಇಷ್ಟವಾಗಿರೋ ನಟರಿದ್ದಾರೆ ಇಲ್ಲಿ. ತೇಜು ನನ್ನ ಬಿಗ್ ಫ್ಯಾನ್ ನಾನು. ಪೂರ್ಣ ಇದ್ದಾರೆ. ಪೂರ್ಣ ಅಂದರೆ 5ನೇ ಟ್ರೈಲರ್ ಅಲ್ಲ, ಪ್ರೀಮಿಯರ್ ಫಿಲಮ್ ಪ್ರೀಮಿಯರ್ಗೆ ಬಂದಿದ್ದೀನಿ. ಶೈನಿ ಸರ್ ಇದ್ದಾರೆ, ನಮ್ಮ ಶ್ರವಣ್ ಇದ್ದಾರೆ, ಮಾಸ್ಟರ್ ಶ್ರವಣ್. ಸೊ ನನಗೂ ಪರ್ಸನಲ್ ಫಿಲಮ್ ಇದೆ ಅಂತ ಅಂದ್ಕೊಂತೀನಿ. ನನ್ನ ಮೇಲೆ ಇದೆ ಪ್ರಶ್ನೆ. ಸೊ ಒಳ್ಳೇದಾಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಗರ್ ಪುರಾಣಿ ಸರ್. ಎಸ್, ಎಲ್ಲರಿಗೂ ನಮಸ್ಕಾರ. ನಾನು ಇತ್ತೀಚೆಗೆ 1-2 ವರ್ಷದಲ್ಲಿ ಸುಮಾರು ಟ್ರಾವೆಲ್ ಮಾಡಿದೆ. ನನ್ನ ಸಿನಿಮಾಗೋಸ್ಕರ ಟ್ರಾವೆಲ್ ಮಾಡಿದೆ. ಕನ್ನಡ ಸಿನಿಮಾ ಅಂತಂದ್ರೆ 2 ಸಿನಿಮಾ ಹೆಸರು ಬರ್ತಾ ಇತ್ತು. ಇಲ್ಲೇ ಹೋಗಿ ನೀವು ಹಿಮಾಚಲ್ಗೆ ಹೋಗಿ, ರಾಜಸ್ಥಾನ್ ಹೋಗಿ 2 ಸಿನಿಮಾ ಹೆಸರು ಬರ್ತಾ ಇತ್ತು. ಆ ಸಾಲಲ್ಲಿ ಈ ಸಿನಿಮಾ ಸೇರುತ್ತೆ ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಅನಿಸ್ತದೆ. ನಾಗರಾಜ್ ಸೋಮೇಜಿ ಅವರಿಗೆ ಬೆಸ್ಟ್ ವಿಶಸ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಶಶಾಂಕ್ ಸೋದರ್ ಮಾತಾಡಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ಒಂದು 10 ವರ್ಷದ ಹಿಂದೆ ನಾನು ನಾಗರಾಜ್ ಸೋಮ್ಯಾಜಿ ಪರಿಚಯ ಆಗಿದ್ದು. ನಾನು ಮೈಸೂರಲ್ಲಿ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ. ಅದನ್ನು ಬೆಂಗಳೂರಲ್ಲಿ ಪ್ರದರ್ಶನ ಮಾಡಬೇಕು ಅಂತ ನನಗೆ ಏನೋ ಆಸೆ ಇತ್ತು. ಆವಾಗ ಹಿಂಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿ ನಾನು ಜೊತೆ ಬರ್ತೀನಿ ಅಂತ. ಅಂದರೆ ಅವ್ರಿಗೂ ನನಗೂ ಸಂಬಂಧ ಇಲ್ಲ, ಅವ್ರಿಗೆ ಇದರಿಂದ ಏನೂ ಸಿಗಲ್ಲ. ಬಟ್ ಏನೋ ಒಂದು ಉತ್ಸಾಹ ಇದೆಯಲ್ಲ, ಅದು ಅವ್ರನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ, ಇನ್ನೂ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ನನ್ನ ಶಾರ್ಟ್ ಫಿಲ್ಮ್ನ ಬೆಂಗಳೂರಲ್ಲಿ ಸ್ಕ್ರೀನ್ ಮಾಡಿ ಜನ ಸೇರಿಸಿ ಒಂದಷ್ಟು ಪೋಸ್ಟರ್ಗಳನ್ನ ಮಾಡಿ, ಅಂದರೆ ಫುಲ್ ಅವ್ರದೇ ಇನಿಷಿಯೇಟಿವ್. ಅಂದರೆ ಅವ್ರ ಮನೆ ಫಂಕ್ಷನ್ ಥರ ಟ್ರೀಟ್ ಮಾಡಿ ಒಂದಷ್ಟು ಜನನ ತುಂಬಿಸಿದ್ರು. ಆ ಅಚ್ಚುಕಟ್ಟತನ ಇಲ್ಲಿ ಕಾಣ್ತದೆ. ಅದೇ ಇಲ್ಲಿವರೆಗೂ ಅವ್ರನ್ನ ಕರ್ಕೊಂಡ್ಬಂದಿದೆ. ಮುಂದೆ ತುಂಬ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಬಲವಾದ ನಂಬಿಕೆ ಮೊದಲಿಂದನೂ ಇತ್ತು. ಇದು ಮತ್ತೆ ಪ್ರೂವ್ ಆಯ್ತು ಅಷ್ಟೇ. ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಟ್ರೈಲರು ಟೈಟಲ್ಲು ಕನ್ನಡ ಹೆಸರುಗಳು ಇಡಬೇಕು ಅಂತ ತುಂಬ ಆಸೆ ಇರುತ್ತೆ, ಸಿಗ್ತಾರಲ್ಲ. ಈ ಥರ ಟೈಟಲ್ ಅಂದರೆ ನಾನು ಒಂದು ವರ್ಷದಿಂದ ಕೇಳಿದ್ದು ಅನ್ಸುತ್ತೆ. ಮರ್ಯಾದೆ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಟೈಟಲ್ಲು ಕನ್ನಡದ್ದು. ಅಷ್ಟು ಅಂದರೆ ಆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಓಕೆ ಇದು ಈ ಕಥೆ ಏನು, ಅದ್ರ ಸ್ಟೇಕ್ ಏನು. ಅಂದರೆ ತುಂಬ ಅಪರೂಪ. ಅಂದರೆ ಕತೆ ತುಂಬ ರಿಲೇಟಬಲ್ ಆಗಿ ಕನ್ನಡಕ್ಕೆ ಒಳ್ಳೆ ಪಂಚ್ ಇರುವಂಥದ್ದು. ತುಂಬ ಕೇಳಿದ ತಕ್ಷಣ ಕಿತ್ಕೊಡುವಂಥ ಟೈಟಲ್ಗಳು ಇವ್ರಿಗೆ ಹೊಡೆದ್ಬಿಡ್ತಾರ ಅಂತ ನನಗೆ ಒಂಥರ ಹೊಟ್ಟೆವರಿ. ಆಲ್ಸೋ ಇನ್ನೊಂದು ಹೊಟ್ಟೆವರಿ, ನಾವು ಅನ್ಕೋತಾ ಇರ್ತೀವಿ ಒಳ್ಳೊಳ್ಳೆ ಆ್ಯಕ್ಟರ್ಗಳನ್ನ ಕಾಸ್ಟ್ ಮಾಡಬೇಕು ಅಂತ. ಕೆಲವೊಂದ್ಸತಿ ಸಾಧ್ಯ ಆಗಲ್ಲ ಬೇರೆ ಬೇರೆ ಕಾರಣಗಳಿಗೆ. ಇವರೆಲ್ಲ ಒಳ್ಳೆ ಆ್ಯಕ್ಟರ್ಗಳನ್ನ ದುಡ್ಡು ಹಾಕೊಂಡು ಒಂದು ಸಿನಿಮಾ ಮಾಡ್ಬಿಟ್ಟಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ಸೊ ಈ ಥರ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ. ಅರ್ಜುನ್ ಪ್ರದೀಪ್ ಅವರು ನಿಮಗೆಲ್ಲ ಗೊತ್ತಿರೋಂಗೆ ತುಂಬ ಒಳ್ಳೊಳ್ಳೆ ವೆಬ್ ಸೀರೀಸ್ಗಳನ್ನ ಅಂದರೆ ಪಯನಿಯರ್ ಮಾಡಿದವರು ನಮ್ಮ ಇಂಡಸ್ಟ್ರಿಗೆ. ಅವ್ರ ಪ್ರೊಡಕ್ಷನ್ ಹೌಸು ಮರ್ಯಾದೆ ಪ್ರಶ್ನೆ ಸಿನಿಮಾ ಮೂಲಕ ಬಂದಿದೆ. ತುಂಬ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿ. ಇಂಥ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸು ಬೆಳೆದ್ರೆ ತುಂಬ ಒಳ್ಳೆ ಸಿನಿಮಾ ಬರುತ್ತೆ. ಅಂದರೆ ಅವ್ರು ಜೆಸ್ಟರ್ ನೋಡಿ, ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿಸಿದ್ದಾರೆ. ಸೊ ಆ ಥಾಟ್ ಇದೆಯಲ್ಲ, ಆ ಥಾಟು
ಇಂಥ ಪ್ರೊಡಕ್ಷನ್ ಹೌಸ್ಗೆ ಪ್ರೊಡ್ಯೂಸರ್ಗಳು ಇದ್ರೆ ಇದು ತುಂಬ ಒಳ್ಳೆ ವಿಷಯ, ಒಳ್ಳೆ ಎಕೋಸಿಸ್ಟಮ್ನ ಡೆವಲಪ್ ಮಾಡುವಂಥ ಒಂದು ಥಾಟು. ಮತ್ತು ನನ್ನ ಫೇವ್ರೆಟ್ ಆ್ಯಕ್ಟರ್ ಪೂರ್ಣಚಂದ್ರ ಇದ್ದಾರೆ ಈ ಫಿಲ್ಮಲ್ಲಿ. ಸೊ ತುಂಬ ಒಳ್ಳೊಳ್ಳೆ ವಿಷಯಗಳಿದೆ, ತುಂಬ ಚೆನ್ನಾಗಿದೆ ಟ್ರೈಲರ್. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೊ ಮರ್ಯಾದೆ ಪ್ರಶ್ನೆ. ಇದು ಮೊದಲನೇದಾಗಿ ಏನು ಕಳೆದ 2-3 ವರ್ಷಗಳಿಂದ ಡೈರೆಕ್ಟ್ ಅಂದ್ಕೊಂಡು ನಮ್ಮೆಲ್ಲರನ್ನೂ ಇಲ್ಲಿಂದ ಕರೆಸಿದ್ದಾರೆ, ಅದಕ್ಕೆ ಥ್ಯಾಂಕ್ ಯು. ನಾವೆಲ್ಲರೂ ಒಂದೇ ವೇದಿಕೆಯಲ್ಲಿ ನಾವು ಯಾರೂ ಸಿಕ್ಕಿರಲಿಲ್ಲ, ಈ ಮೂಲಕ ಎಲ್ಲರೂ ಪರಿಚಯ ಆಗಂಗಾಯಿತು, ಅದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಸಖತ್ ಸ್ಟುಡಿಯೋ, ಇದು ನಾವೆಲ್ಲ ಸಿನಿಮಾ ಕನಸು ಕಾಣ್ತಾ ಇದ್ದಂಥ ಟೈಮಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿ ಒಂದು ಸ್ಟುಡಿಯೋ ಬಂತು. ಹಾಗಾಗಿ ಹೀಗೆ ನಾವು ಹೇಳ್ತಿದ್ದಲ್ಲ ಅದೇ ಪ್ರತಿಭು, ನಿಜವಾಗ್ಲೂ ಒಂದು ವೆಬ್ ಸೀರೀಸ್ ಆಗಲಿ ಒಂದು ಬೇರೆ ಥರ ಶುರು ಮಾಡಿದಂಥ ಸಂಸ್ಥೆ, ಅಂದರೆ ಬುನಾದಿ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಆ ಸಂಸ್ಥೆ. ಮತ್ತೆ ನಾಗರಾಜ್ ಸೋಮಯಾಜಿಯವರು, ಅವರು ನನಗೊಂದು 10 ವರ್ಷದಿಂದ ಪರಿಚಯ. ನಾನು 7D ಕ್ಯಾಮ್ರಾ ತಗೊಂಡಾಗ ಅವರು 5D ಕ್ಯಾಮ್ರಾ ತಗೊಂಡು ಫೋಟೋಗ್ರಫಿ ಒಟ್ಟಿಗೆ ಇದು ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಇನ್ನು ಆರ್ಜೆ ಪ್ರದೀಪರು ಮೋಸ್ಟ್ಲಿ ಗೊತ್ತಿಲ್ಲ, ನಾನು ಬೆಂಗಳೂರು ಫಸ್ಟ್ ಟೈಮ್ ಬಂದಾಗ ಅವರು ರೇಡಿಯೋದಲ್ಲಿ ಇದ್ದಾಗ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಕಾಂಪಿಟೇಷನಲ್ಲಿ ನನಗೊಂದು ಪ್ರೈಸ್ ಬಂದಿತ್ತು, ಆಗ ಹೋಗಿದ್ದೆ. ಆಗ ಜಯಂತ ಕಣಿ ಸರ್ ಜಡ್ಜ್ ಇದ್ರು, ಆಗ ಮಾತಾಡಿದ್ರು. ಅದಾದ್ಮೇಲೆ ಯಾವಾಗಲೂ ಮಾತಾಡಿರಲಿಲ್ಲ ಒಂದು ಡಿಸಿಪ್ಲಿನ್ ಆದಮೇಲೆ. ಬಟ್ ಎಲ್ಲ ಕೆಲಸ ಗೊತ್ತಿರ್ತದೆ, ಬಟ್ ಯಾವತ್ತೂ ಮೀಟ್ ಆಗಿರಲ್ಲ. ಅವ್ರ ಕೆಲಸಗಳೇ ಇಲ್ಲಿವರೆಗೂ ತಂದು ನಿಲ್ಲಿಸಿರುತ್ತೆ ಅನ್ನೋದೊಂದು ನನ್ನ ಭಾವನೆ. ಸೊ ಹಾಗಾಗಿ ಸಖತ್ ಸ್ಟುಡಿಯೋ ಮತ್ತು ನಾಗರಾಜ್ ಸ್ವಾಮಿಯವರು ಇಬ್ರು ಒಂದು ಕಾಂಬೋ ಒಂದು ಟ್ರೀಟ್ ಅನ್ಸುತ್ತೆ. ವಿಜುವಲಿನೂ ಕೂಡ ನಾಗರಾಜ್ ಅವರು ಚೆನ್ನಾಗಿ ಕಟ್ಟಿಕೊಟ್ಟಿರ್ತಾರೆ ಅನ್ನೋ ಒಂದು ನಂಬಿಕೆ, ಮತ್ತು ಅದಕ್ಕೆ ಸಾಕ್ಷಿಯಾಗಿ ಈ ಟ್ರೇಲರು ಹೆಚ್ಚು ಜನರಿಗೆ ತಲುಪಬೇಕು. ಟ್ರೇಲರ್ ತಲುಪೋದೇ ಇಲ್ಲ, ನಾವೇನು ಇವತ್ತು ಬಂದಿದ್ದೀವಿ ಅಷ್ಟು ಜನ ಮೊದಲನೇ ದಿನ ಬಂದು ಸಿನಿಮಾ ನೋಡೋಣ ಅಂತ ನಾನೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾ ರಂಗಕ್ಕೆ ಬರಬೇಕು ಅಂತ ಅಂದ್ಕೊಂಡು ಒಂದಿಷ್ಟು ವಿಚಾರಗಳನ್ನು ಕಲಿಯಕ್ಕೆ ಟ್ರೈ ಮಾಡಿ ಅರ್ಧಂಬರ್ಧ ಕಲಿತು ಇನ್ನೂ ಕಲಿತಾ ಈಗ ಒಂದು ಸಿನಿಮಾನ ಇವತ್ತು ಮಾಡೋದಕ್ಕೆ ಅವಕಾಶ ಕೊಟ್ಟಂತ ಸಖತ್ ಸ್ಟುಡಿಯೋ ಸಂಸ್ಥೆಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಆ ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಐ ಥಿಂಕ್ ಫ್ರಂಟ್ ಲೈನಲ್ಲಿ ಇರೋರಿಗೆಲ್ಲರಿಗೂ ಗೊತ್ತದು. ಸೊ ಯಾರು ನಂಬ್ತಾರೆ, ನಂಬಿ ಅದನ್ನು ಮುಂದುವರ್ಸಕ್ಕೆ ಬಿಡ್ತಾರೋ ಇರೋ ಗೊತ್ತಿಲ್ಲ. ಹಾಗೆ ಅವ್ರು ನನ್ನನ್ನು ನಂಬಿದ್ರು, ನಾನು ಇವ್ರನ್ನೆಲ್ಲ ನಂಬಿದ್ದೀನಿ. ಸೊ ಮೊದಲನೇದಾಗಿ ಅರ್ಜುನ್ ರಾಮ್ ಅವರು ಕೆಲಸಗಳು ನಾವು ಮುಂಚೆಯಿಂದ ಹುಲಿರಾಯಿಯಿಂದ ನೋಡ್ಕೊಂಡ್ಬಂದಿದ್ವಿ. ಸೊ ಅವ್ರ ಕೆಲಸ ಅಲ್ಲಿ ನೋಡಿ ಈ ಒಂದು ಸಿನಿಮಾಗೆ ಓಕೆ ಅಂತ ಅಂದಾಗ ಪ್ರೊಡಕ್ಷನ್ ಹೌಸ್ ಅವ್ರ ಕಡೆಯಿಂದ ಅದನ್ನು ಓಕೆ ಮಾಡ್ತಿದ್ದು. ಹಾಗೆ ನಮ್ಮ ಸಿನಿಮಾಟೋಗ್ರಾಫರು ಗೌಳಿ ಬೇರೆ ಬೇರೆ ಸಿನಿಮಾಗಳು ಮಾಡಿದರು. ಈ ಸಿನಿಮಾ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಪ್ರತೀಕ್ ಮಹೇಶ್, ಸೊ ತುಂಬ ಸ್ಟ್ರಿಕ್ಟ್. ಅವರಷ್ಟು ಏಜ್ 21-22 ಇರ್ಬೋದು. ಟೈಮ್ ಅಂದರೆ ಟೈಮು, ಈ ಟೈಮು ಇಷ್ಟು ಎಜುಕೇಷನ್ ಈ ಥರ ಆ ಥರದಲ್ಲೇ ಕೆಲಸ ಮಾಡಬೇಕು ಅವರು, ತುಂಬ ಆ ಥರ. ಬಟ್ ಕೆಲಸ ಮಾತ್ರ ತುಂಬ ಅಚ್ಚುಕಟ್ಟಾಗಿರೋ ಕೆಲಸ. ಆ ಕೆಲಸ ಈ ಸಿನಿಮಾಗೆ ಬೇಕಿತ್ತು, ಆದ್ದರಿಂದ ಅವರನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದು. ಮಂಜುನಾಥ್ ನಾಯ್ಡು 12 ವರ್ಷದ ಹಿಂದೆ ಅನ್ಸುತ್ತೆ ಎಲ್ಲೋ ಟೀ ಕಾಫಿ ಕುಡ್ಕೊಂಡಿದ್ದು. ಸೊ ಎಲ್ಲರದ್ದು ಒಂದು ಜರ್ನಿನಲ್ಲಿ ಈ ಥರದ ಬೆಳವಣಿಗೆ ಒಂದೊಂದು ದಿನೇ ಬೆಳೆದು ಈ ಒಂದು ಸಿನಿಮಾ ಮಾಡೋದಕ್ಕೆ ಇವರೆಲ್ಲರ ಸಾಥ್ ಸಿಕ್ಕಿದ್ದು ನನ್ನ ಅದೃಷ್ಟ. ಸೊ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ನಾವೇನು ರಿಕ್ವೆಸ್ಟ್ ಮಾಡಿದ್ವಿ ಅದು ಯಾವತ್ತೂ ನನಗೆ ಒಂದು ದಿವಸ ಮೋಸ ಆಗಿಲ್ಲ. ಸೊ ಇಡೀ ಸಿನಿಮಾದಲ್ಲಿ ಏನೇ ಸರಿಗಳಿದ್ರು ಇವರೆಲ್ಲರೂ ಕಾರಣ. ಅದರಲ್ಲಿ ಏನಾದರೂ ತಪ್ಪಿದ್ರೆ ಅದಕ್ಕೆ ನಮ್ಮೊಬ್ಬನೇ ಕಾರಣ, ಯಾಕಂದರೆ ಓಕೆ ಮಾಡಿ ನಾನೇ ಅದರಿಂದ. ಸೊ ಇವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನಿಬ್ಬರನ್ನ ಮೆನ್ಷನ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಒಂದು ನಮ್ಮ ಸುನೇಹ ಸುರೇಶ್ ಅವರು, ದಯವಿಟ್ಟು ಪ್ರತಿಯೊಬ್ಬರು ಕಾಸ್ಟಿಂಗ್ ಅಂತ ಏನು ಮಾತಾಡ್ತಿದ್ದಾರೆ, ಅಮೇಜಿಂಗ್ ಕಲಾವಿದರನ್ನ ಒಟ್ಟಿಗೆ ಸೇರಿಸಿದ್ರೆ ಅಂತ ಏನು ಮಾತಾಡ್ತಿದ್ದಾರೆ. ಇಟ್ ವಾಸ್ ಪಾಸಿಬಲ್ ಬಿಕಾಸ್ ಆಫ್ ಸುನೇಹ. ಬಿಕಾಸ್ ಅವರು ಒಂದು ಹೊಸ ಜರ್ನಿ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ಸುಮ್ಮನೆ ನಾವು JP ನಗರದಲ್ಲಿ ಸಾಕಷ್ಟು ಆಫೀಸ್ಗಳಿದೆ, ಪ್ರತಿದಿನ ಒಂದು ಆಫೀಸ್ನಲ್ಲಿ ಒಂದು ಕೆಫೆ ಕೊಡ್ತಿದ್ವಿ. ಸೊ ಅದರಲ್ಲಿ ಸುಮ್ಮನೆ ಡಿಸ್ಕಷನ್ಸ್ ಮಾಡ್ತಾ ಕತೆ ಬಗ್ಗೆ ಹೇಳಿದಾಗ ಸಡೇ ಇಲ್ಲ ಸ್ಟೂಡಿಯೋಸ್ ಅಂತೆಲ್ಲ ಶುರು ಮಾಡ್ಕೊಂಡಿದ್ದು. ಇವತ್ತು ಅಮೇಜಿಂಗ್ ಆಗಿರೋ ಆಕ್ಟರ್ ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಇಡೀ ಸಿನಿಮಾ ಇವತ್ತು ತುಂಬ ಕಂಫರ್ಟಬಲ್ ಆಗಿ ಖುಷಿ ಆರಾಮಾಗಿ ಇಲ್ಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಹಿಂದೆ ಇದ್ದಂಥ ಒಂದು ಫೋರ್ಸು ದಟ್ಸ್ ನಮ್ಮ ಲಿಖಿತ್. ಪಬ್ಲಿಕ್ ಎಲ್ಲ ಒಂದ್ಸತಿ ಮಾವ ಅಂದ್ಬಿಡ್ತಾನೆ, ಅದಂತ ಅಷ್ಟೇ ಬೇಜಾರು. ಬಟ್ ಅದರ್ವೈಸ್ ಅಷ್ಟು ಸ್ಟ್ರೆಸ್ನ ಅವನೊಬ್ಬ ಹ್ಯಾಂಡಲ್ ಮಾಡ್ತೇನೆ. ಥ್ಯಾಂಕ್ ಯು ಸೊ ಮಚ್.